ನಿಮ್ಮ ದುಡ್ಡು ಎಲ್ಲಿಗೆ ಹೋಗ್ತಾ ಇದೆ? ಉಳಿತಾಯದ ಅಸಲಿ ರಹಸ್ಯ. ಸ್ನೇಹಿತರೆ, ಸತ್ಯ ಹೇಳಿ, ನಿಮ್ಮ ಜೀವನದಲ್ಲಿ ಪರ್ಟಿಕ್ಯುಲರ್ ಗುರಿ ಇಟ್ಕೊಂಡಿದ್ದೀರಾ? ಸಿಂಪಲ್, ಶಾರ್ಟ್ ಟರ್ಮ್, ಲಾಂಗ್ ಟರ್ಮ್ ಬಿಡಿ. ಶಾರ್ಟ್ ಟರ್ಮ್ ಆದರೂ ಕೂಡ ಮುಂದಿನ ವರ್ಷ ಫ್ಯಾಮಿಲಿಯೊಂದಿಗೆ ಒಳ್ಳೆ ವೆಕೇಷನ್ಗೆ ಹೋಗಬೇಕು, ಅಥವಾ ಒಂದು ಹೊಸ ಕಾರ್ ತಗೋಬೇಕು, ಅಥವಾ ಬೈಕ್ ತಗೋಬೇಕು, ಅಥವಾ ಮನೆ ಲೋನ್ಗೆ ಡೌನ್ ಪೇಮೆಂಟ್ ಮಾಡ್ಕೋಬೇಕು, ಅಥವಾ ಮದುವೆಗೆ ದುಡ್ಡನ್ನು ಎತ್ತಿಡಬೇಕು, ನಿಮ್ಮದು ನಿಮ್ಮ ಮನೇಲಿ ಯಾರ್ದೋ ಎತ್ತಿಡಬೇಕು. ಆ ಥರದಕ್ಕೆ ಏನಾದರೂ ಪ್ಲ್ಯಾನಿಂಗ್ ಇದೆಯಾ? ಇದು ಯಾವುದು ಇಲ್ಲಾಂದರೂ ಕೂಡ ಕನಿಷ್ಠ ಪಕ್ಷ ಪ್ರತಿ ತಿಂಗಳು ಸ್ವಲ್ಪನಾದರೂ ಹಣವನ್ನು ಇಡ್ತಾ ಬರಬೇಕು. ಬರೀ ಖರ್ಚೇ ಆಗ್ತಿದೆ, ಎಲ್ಲ ಸೇವಿಂಗ್ಸೇ ಆಗ್ತಿಲ್ಲ, ಸ್ವಲ್ಪ ಎತ್ತಿಡಬೇಕು ಅಂತೇನಾದರೂ ಕೂಡ ಯೋಚನೆ ಮಾಡಿರ್ತೀರಲ್ವ ನೀವು? ಯಾಕಂದರೆ ಪ್ರತಿಯೊಬ್ಬರು ಕೂಡ ಯಾವುದೇ ಪರ್ಟಿಕ್ಯುಲರ್ ಪ್ಲಾನ್ ಇಲ್ಲ ಅಂದರೂ ಕೂಡ ದುಡ್ಡು ಉಳಿಸ್ಬೇಕು ಅಂತ ಎಲ್ಲರೂ ಕೂಡ ಅಂದ್ಕೊಂಡಿರ್ತಾರೆ. ಆದರೆ ರಿಯಾಲಿಟಿ ಏನು? ತಿಂಗಳ ಕಡೆಗೆ ಬರ್ತಾ ಬರ್ತಾ ಸಂಬಳ ಬಂದಿತ್ತು ತಿಂಗಳು ಶುರುವಿನಲ್ಲಿ, ಬಟ್ ಹೆಂಗೆ ಹೋಯಿತು, ಎಲ್ಲಿ ಖಾಲಿ ಆಯಿತು ಅಂತಲೇ ಗೊತ್ತಿಲ್ಲ, ಕಾಸೇ ಇಲ್ವಲ್ಲ ಗುರು ಅಂತ ತುಂಬ ಜನ ಯೋಚನೆ ಮಾಡಿರ್ತಾರೆ. ನಿಮಗೂ ಕೂಡ ಆ ರೀತಿ ಅನುಭವ ಆಗಿದೆಯಾ? ಈ ಸಿಚುವೇಶನ್ನ ನೀವು ಫೇಸ್ ಮಾಡಿದ್ದೀರಾ? ಹಾಗಿದ್ರೆ ಕೇಳಿ, ಇದಕ್ಕೆ ಕಾರಣ ನೀವು ದುಡ್ಡು ಉಳಿಸ್ತಿಲ್ಲ ಅನ್ನೋದಲ್ಲ. ಪ್ರಾಬ್ಲಮ್ ಅಂದರೆ ನಿಮಗೆ ಅಸಲಿಗೆ ವರ್ಕ್ ಆಗುವಂಥ ಒಂದು ಸರಿಯಾದ ಸ್ಟ್ರಕ್ಚರ್ ಅಥವಾ ಪ್ಲಾನೇ ಸಿಕ್ಕಿಲ್ಲ. ಅದು ಆಟೋಮ್ಯಾಟಿಕ್ ಆಗಿರಬೇಕು. ನೀವು ಉಳಿತಾಯ ಶುರು ಮಾಡೋಕೆ ದೊಡ್ಡ ಗಂಟೆ, ದೊಡ್ಡ ಅಮೌಂಟೇ ಬೇಕಂತೇನಿಲ್ಲ. ತಿಂಗಳಿಗೆ ಬರೀ 1,000 ರೂಪಾಯಿ ಉಳಿಸಿ ಕೂಡ ಆ ಅಭ್ಯಾಸವನ್ನು ಶುರು ಮಾಡ್ಕೋಬೋದು. ಕಳ್ಕೊಳ್ಳೋದೇನು, ಗ್ರೋ ಆಗ್ತಾನೆ ಇರುತ್ತಲ್ವ. ಅಟ್ಲೀಸ್ಟ್ ಆ ದುಡ್ಡಾದರೂ ಕೂಡ ವರ್ಷಕ್ಕೆ 12,000 ರೂಪಾಯಿ ಆಯಿತು. ಮಂತ್ ಎಂಡಲ್ಲಿ 500 ರೂಪಾಯಿಗೂ ಒದ್ದಾಡೋ ವ್ಯಕ್ತಿ ಹತ್ರ ಒಂದು ಇಯರ್ ಎಂಡಲ್ಲಿ 12,000 ರೂಪಾಯಿ ಅಕೌಂಟಲ್ಲಿದೆ, ಅದು ಬಡ್ಡಿ ಬೇರೆ ಬರ್ತಾ ಇದೆ ಅಂತ ಹೇಳಿದ್ರೆ ಪ್ಲಸ್ಸಾ ಮೈನಸ್ಸಾ ಕರೆಂಟ್ ಸಿಚುವೇಶನ್ ನೋಡಿದಾಗ? ಜೊತೆಗೆ ಒಂದು ಅಚ್ಚರಿಯ ವಿಚಾರ ಏನು ಗೊತ್ತಾ? ನಿಮ್ಮ ಉಳಿತಾಯದ ಮೇಲೆ ನೀವು 8.3% ಬಡ್ಡಿನೂ ಪಡಿಬೋದು. ಇದು ಸ್ಟಾಕ್ ಮಾರ್ಕೆಟ್ ಅಲ್ಲ, ಕ್ರಿಪ್ಟೋ ಅಲ್ಲ, ಒಂದು ಸಿಂಪಲ್ ರಿಕರಿಂಗ್ ಡೆಪಾಸಿಟ್ RD ಮೂಲಕ. ಹೆಚ್ಚಿನ ಜನ ಏನು ಮಾಡ್ತಾರೆ, ಬಂದಿರೋ ದುಡ್ಡು ಖರ್ಚಾಗೋ ತನಕ ಸೇವಿಂಗ್ಸ್ ಅಕೌಂಟಲ್ಲಿ, ಸ್ಯಾಲ್ರಿ ಅಕೌಂಟಲ್ಲಿ, ಅಥವಾ ಅವರು ಮಾಡಿಸ್ಕೊಂಡಿರೋ ಸೇವಿಂಗ್ಸ್ ಅಕೌಂಟಲ್ಲಿ ಇಟ್ಕೊಂಡಿರ್ತಾರೆ. ಅಕೌಂಟ್ಗಳ ವ್ಯತ್ಯಾಸನೂ ಗೊತ್ತಿರಲ್ಲ ತುಂಬ ಜನಕ್ಕೆ. ಬ್ಯಾಂಕ್ ಅಕೌಂಟಲ್ಲಿ ಇಟ್ಟಿದ್ದೀನಿ ಸ್ವಾಮಿ, ಬ್ಯಾಂಕ್ ಅಕೌಂಟಲ್ಲಿ ಬೇರೆ ಬೇರೆ ಥರದ್ದಿದ್ದಾವೆ. ಕರೆಂಟ್ ಅಕೌಂಟ್ ಬಿಸ್ನೆಸ್ನವ್ರದ್ದು 0 ಬಡ್ಡಿನೇ ಬರಲ್ಲ. ಸೇವಿಂಗ್ಸ್ ಅಕೌಂಟ್ ಹೆಚ್ಚಿನ ಜನರ ಹತ್ರ ಇರೋದು 2-3% ಅಷ್ಟೇ ಬಡ್ಡಿ ಬರುತ್ತೆ, 2-3%. ಆದರೆ RD FDಲಿ ಆ ದುಡ್ಡಿಟ್ರೆ ಡಬಲ್ಗಿಂತ ಜಾಸ್ತಿ. ಇವಾಗಂತೂ 8.3% ತನಕ ಬಡ್ಡಿ ಅರ್ನ್ ಮಾಡೋ ಅವಕಾಶ ಇದೆ. ವ್ಯತ್ಯಾಸ ಎಷ್ಟು ಮಾಡುತ್ತೆ ಗೊತ್ತಾ ಇದು? ಉದಾಹರಣೆ ತಗೊಳ್ಳೋಣ, ಈಗ 1 ಲಕ್ಷ ರೂಪಾಯಿ ಅಂತ. 1 ಲಕ್ಷ ರೂಪಾಯಿ ಇಟ್ಟರೆ ವರ್ಷಕ್ಕೆ ಈ ಸೇವಿಂಗ್ಸ್ ಅಕೌಂಟಲ್ಲಿ 2,500 ರೂಪಾಯಿ ಅದಕ್ಕೆ ಬಡ್ಡಿ ಬರೋದಕ್ಕೂ 8,300 ರೂಪಾಯಿ ಬರೋದಕ್ಕೂ ಎಷ್ಟು ವ್ಯತ್ಯಾಸ ಇದೆ ಹೇಳಿ? ಜೊತೆಗೆ ಸೇವಿಂಗ್ಸ್ ಅಕೌಂಟಲ್ಲಿ ಲಿಕ್ವಿಡ್ ಯಾವಾಗ ಬೇಕಾದರೂ ಕರ್ಗೆ ಹೋಗ್ಬೋದು. ಅದು ಸಿಕ್ಕಿದ ಕಡೆ ಸ್ವೈಪು, ಸ್ಕ್ಯಾನ್ ಅಂತ ಹೋಗ್ತಾ ಇರುತ್ತೆ. ಅದಕ್ಕೊಂದು ರೂಲ್ ಇರಲ್ಲ, ಸ್ಟ್ರಕ್ಚರ್ ಇರಲ್ಲ. ನಿಮ್ಮ ಮೆಂಟಲಿ ಕೂಡ ನೀವು ಅದಕ್ಕೆ ಉಳಿಸ್ಬೇಕು ಸೇವಿಂಗ್ಸ್ ಅಂತ ನೀವು ಕಂಡೀಷನ್ ಆಗಿರೋದಿಲ್ಲ. ಖರ್ಚು ಮಾಡೋ ದುಡ್ಡು ಅಂತಲೇ ಮೈಂಡಲ್ಲಿರುತ್ತೆ. ಏನೋ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟಿಂಗ್ ಲಾಂಗ್ ಟರ್ಮ್ಗೆ ಎಸ್, ಹಿಸ್ಟ್ರಿ ಹೇಳುತ್ತೆ ನಮಗೆ ಪಾಸ್ಟ್ ಪರ್ಫಾರ್ಮೆನ್ಸ್. ಲಾಂಗ್ ಟರ್ಮ್ನಲ್ಲಿ ಮಾರ್ಕೆಟ್, ಭಾರತದ ಎಕಾನಮಿ ಪರ್ಫಾರ್ಮ್ ಮಾಡದಂತೆ ಮಾರ್ಕೆಟ್ ಕೂಡ ಪರ್ಫಾರ್ಮ್ ಮಾಡಿ ವೆಲ್ತ್ ಕ್ರಿಯೇಟ್ ಮಾಡಿದೆ ಲಾಂಗ್ ಟರ್ಮ್ಗೆ. ಆದರೆ 1-2 ವರ್ಷ 3 ವರ್ಷದ ಶಾರ್ಟ್ ಟರ್ಮ್ ಗುರಿಗಳಿಗೆ ಅದರ ರಿಸ್ಕ್ ಹೆಂಗಿರುತ್ತೆ? ಚೆನ್ನಾಗಿ ಓಡ್ತು, ನೀವು ಹಾಕಿದಾಗಲೂ ಓಡ್ತು, 2 ವರ್ಷ ಬಿಟ್ಟ ಮೇಲೂ ಓಡ್ತು. 3ನೇ ವರ್ಷಕ್ಕೆ ನಿಮ್ಮ ಗೋಲ್ ಇದೆ, ಮದುವೆನೋ ಅಥವಾ ಕಾಲೇಜ್ ಫೀಸೋ ಅಥವಾ ಕಾರ್ ತಗೊಳ್ಳೋದು ಅಥವಾ ಮನೆಗೆ ಕಟ್ಟೋದು, ಡೌನ್ ಪೇಮೆಂಟಿಗೆ ಮನೆ ಮಾಡ್ಕೊಳ್ಳೋಕ್ಕೋ ಏನೋ ಒಂದು ದೊಡ್ಡ ಖರ್ಚಿದೆ ಅಂತ ಅಂದ್ಕೊಳ್ಳಿ ನಿಮಗೆ, ಅಥವಾ ಮೆಡಿಕಲ್ ಎಕ್ಸ್ಪೆನ್ಸಸ್ಸೋ ಏನೋ ಒಂದು ಅಂದ್ಕೊಳ್ಳಿ. ನಿಮಗೆ ಆ ಎಕ್ಸ್ಪೆನ್ಸಸ್ ಬಂದಾಗಲೇ ಆ ಟೈಮ್ನಲ್ಲೇ ಮಾರ್ಕೆಟ್ ಬಿದ್ದಿದ್ರೆ, 20% ಡೌನ್ ಆಗಿದ್ರೆ, 30% ಡೌನ್ ಆಗಿಬಿಟ್ರೆ, ಯಾರೋ ವಾರ್ ಶುರು ಮಾಡಿದ್ರು ಅಥವಾ ಯಾವುದೋ ಒಂದು ವೈರಸ್ ಹುಡ್ಕೊಂಡು ಬಂತು, ಕೋವಿಡ್ ಥರ ಏನಾರು ಆದರೆ, ಲಾಭ ಬಿಡಿ, ಲಾಸ್ನೇ ಪರ್ಮನೆಂಟ್ ಮಾಡ್ಕೋಬೇಕಾಗತ್ತಲ್ಲ, ಲಾಸ್ನೆಲ್ಲ ದುಡ್ಡನ್ನು ತೆಗಿಲೇಬೇಕಾಗತ್ತಲ್ಲ. ಅದಕ್ಕೋಸ್ಕರ ಸ್ನೇಹಿತರೆ, ಯಾವುದೇ ಫಿನಾನ್ಷಿಯಲ್ ಎಕ್ಸ್ಪರ್ಟ್ಸ್ ಕೂಡ ಏನು ಹೇಳ್ತಾರೆ ಗೊತ್ತಾ? ಯಾವುದೋ ಹೂಡಿಕೆ ಸಲಹೆ ಅಲ್ಲ, ನಿಮಗೆ ಇಷ್ಟ ಬಂದಂಗೆ ನೀವು ಮಾಡಿ. ಬಟ್ ತಜ್ಞರು ಏನು ಹೇಳ್ತಾರೆ ಅಂದರೆ ಸ್ನೇಹಿತರೆ, ಅರ್ಜೆಂಟಿಗೆ ಬೇಕಾಗಿರೋದು, ಎಮರ್ಜೆನ್ಸಿಗೆ ಅಂತ ಇಟ್ಟಿರೋ ದುಡ್ಡು, ಅಥವಾ 1-3 ವರ್ಷದ ಶಾರ್ಟ್ ಟರ್ಮ್ ಗುರಿಗಳು, ಯಾವುದೋ ಒಂದು ಕೆಲಸಕ್ಕೆ ಅಂತ ತೆಗೆದಿಡ್ತಿರೋ ದುಡ್ಡು ರಿಸ್ಕಿ ಆಸೆಟ್ಸಲ್ಲಿ ಇರಬಾರ್ದು. ಇಲ್ಲಿ ರಿಟರ್ನ್ಸ್ಗಿಂತ ಸೇಫ್ಟಿ ಫಸ್ಟ್ ಪ್ರಯಾರಿಟಿ ಆಗಿರಬೇಕು. ಅದರ ರಿಟರ್ನ್ಸ್ ಗ್ಯಾರಂಟೀಡ್ ಆಗಿರಬೇಕು, ಫಿಕ್ಸೆಡ್ ಬಡ್ಡಿ ಬರ್ತಾ ಇರಬೇಕು, ರಿಟರ್ನ್ಸ್ ಬರ್ತಿರಬೇಕು. ಮ್ಯಾಚುರಿಟಿ ಟೈಮ್ನಲ್ಲಿ ಆ ಗೋಲ್ ಹತ್ತಿರ ಬಂದಾಗ ಸರ್ಪ್ರೈಸ್ಗಳಿರಬಾರ್ದು, ಗುಡ್ ಆರ್ ಬ್ಯಾಡ್ ಸರ್ಪ್ರೈಸ್ ಯಾವುದು ಇರಬಾರ್ದು, ಎಕ್ಸ್ಪೆಕ್ಟೆಡ್ ರಿಸಲ್ಟ್ಸ್ ಇರಬೇಕು. ಅದಕ್ಕೋಸ್ಕರವೇ ಡಿಸೈನ್ ಆಗಿರೋ ಪ್ರಾಡಕ್ಟ್ಸ್ EFD ಮತ್ತು RDಗಳು ಭಾರತೀಯರ ಬಹಳ ವರ್ಷಗಳ, ದಶಕಗಳ ಫೇವರೆಟ್ ಮಾಧ್ಯಮ ಇದು, RD ಮತ್ತು FD. ಸಿಂಪಲ್ ಆಗಿ RD ಅಂದ್ರೆ ಏನು? FDಯಲ್ಲಿ SIP ಅಂತ ಅನ್ಕೊಳ್ಳಿ ನೀವು. FD ಇಡಕ್ಕೆ ಲಕ್ಷಾಂತರ ರೂಪಾಯಿ ಇಲ್ಲ ಅನ್ನೋರು ದೊಡ್ಡ ಗಂಟನ್ನ FD ತರದ್ ಮಾಡ್ಕೊಳ್ಳೋಕೆ ಅದಕ್ಕೊಂದು SIP ಶುರು ಮಾಡಿದ್ದಾರೆ ಅಂತ ಅನ್ಕೊಳ್ಳಿ ನೀವು. ಸಿಂಪಲ್, ಪ್ರತಿ ತಿಂಗಳು ನಿರ್ದಿಷ್ಟ ಅಮೌಂಟ್ ನಿಮ್ಮ ಅಕೌಂಟ್ ಇಂದ ಆಟೋಮ್ಯಾಟಿಕಲಿ ಡೆಬಿಟ್ ಆಗಿ RD ಅಕೌಂಟಿಗೆ ಹೋಗುತ್ತೆ ನಿಮ್ದು. ನೀವು 6 ತಿಂಗಳು, 1 ವರ್ಷ ಅಥವಾ 3 ವರ್ಷ ನಿಮ್ಮ ಅವಧಿ ಮುಗಿದ ಮೇಲೆ ನೀವು ಕಟ್ಟಿದ ಹಣದ ಜೊತೆಗೆ ಬಡ್ಡಿ ಸೇರಿ ಫಿಕ್ಸೆಡ್ ಪ್ರಾಮಿಸ್ಡ್ ಬಡ್ಡಿ ನಿಮಗೆ ಬ್ಯಾಂಕ್ ಕೊಡಬೇಕು. ಅದು ರೂಲ್ ಇಲ್ಲಿ. ಬಡ್ಡಿ ದರ ಲಾಸ್ಟ್ ಮೂಮೆಂಟಿಗೆ ಮಾರ್ಕೆಟ್ ಬಿತ್ತು ಆ ಥರದ್ದು ಏನು ಲಿಂಕ್ ಇರೋದಿಲ್ಲ.
ನೀವು ಆರ್ ಡಿ ಓಪನ್ ಮಾಡಿದಾಗ ಏನು ಬಡ್ಡಿ ನಿಮಗೆ ಪ್ರಾಮಿಸ್ ಮಾಡಿರ್ತಾರೆ ಅದೇ ಬಡ್ಡಿ ಅವ್ರು ನಿಮಗೆ ಕೊಡಲೇಬೇಕು. ಸೊ ಗೋಲ್ ರೀಚ್ ಆಗೋ ಟೈಮ್ನಲ್ಲಿ, ಮೆಚುರಿಟಿ ಟೈಮ್ನಲ್ಲಿ ಆರ್ ಡಿ ಎಷ್ಟು ದುಡ್ಡು ಟೋಟಲ್ ಬಡ್ಡಿ ಸೇರಿ ಕೈಗೆ ಬರುತ್ತೆ ಅಂತ ನಿಮಗೆ ಟೋಟಲ್ ಕ್ಲಾರಿಟಿ ಡೇ 1ನಲ್ಲೇ ಇರುತ್ತೆ. ನೋ ಮಾರ್ಕೆಟ್ ರಿಸ್ಕ್ ಹಿಯರ್. ಇದೊಂದು ಪೋರ್ಟ್ಫೋಲಿಯೋ ನೀವು ಪ್ರತಿದಿನ ಎದ್ದು ಸ್ಕ್ರೋಲ್ ಮಾಡಿ ರಿಫ್ರೆಶ್ ಮಾಡಿ ಎಷ್ಟು ಮೈನಸ್ ಆಯಿತು ಎಷ್ಟು ಪ್ಲಸ್ ಆಯಿತು ಅಂತ ಚೆಕ್ ಮಾಡೋ ಟೆನ್ಷನ್ನೇ ಇದರಲ್ಲಿಲ್ಲ. ಕಂಪ್ಲೀಟ್ಲಿ ಪ್ಯಾಸಿವ್. ನಿಮ್ಗೇನು ಆ್ಯಕ್ಟಿವ್ ಆಗಿ ಏನು ಮಾಡೋದು ಬೇಕಾಗಿರಲ್ಲ. ಇಲ್ಲಿ ರಿಯಲ್ ಲೈಫ್ನಲ್ಲಿ ತುಂಬ ಆಗುವಂಥ ಒಂದಷ್ಟು ಉದಾಹರಣೆಗಳನ್ನು ನಾವು ತೊಗೊಳ್ಳೋಣ ಸ್ನೇಹಿತರೆ. ತುಂಬ ಜನಕ್ಕೆ ಕಾರ್ ತೊಗೋಬೇಕು, ಈ ಬಿಸಿಲಲ್ಲಿ ಕಾರ್ ಒಂದು ಅನಿವಾರ್ಯತೆ ಅಂತ ತುಂಬ ಜನಕ್ಕೆ ಅನಿಸಿರುತ್ತೆ. ಅವರು ಯೋಚನೆ ಮಾಡಿರ್ತಾರೆ ಅನ್ಕೊಳ್ಳಿ, 18 ತಿಂಗಳಲ್ಲಿ 50,000 ಡೌನ್ ಪೇಮೆಂಟ್ ಬೇಕು ಅಂತ. ಆವಾಗ 8.3% ಇವಾಗ ಬಡ್ಡಿ ಇದೆಯಲ್ಲ, ಅದರ ಪ್ರಕಾರ ಹೋದರೆ ತಿಂಗಳಿಗೆ 2,500 ರೂಪಾಯಿ ಆರ್ ಡಿಯನ್ನು ಶುರು ಮಾಡ್ಬೋದು. 18 ತಿಂಗಳ ನಂತರ ಡೌನ್ ಪೇಮೆಂಟ್ ಅಮೌಂಟ್ ರೆಡಿ ಇರುತ್ತೆ. ಜೊತೆಗೆ ನೀವು ಕಟ್ಟಿದ ಪ್ರತಿ ಕಂತಿನ ಮೇಲೂ ಬಡ್ಡಿನೂ ಬಂದಿರುತ್ತೆ. ಟ್ರಿಪ್ ಪ್ಲಾನ್ ಇದೆ ಯಾರಿಗಾದರೂ ಕೂಡ 8 ತಿಂಗಳಲ್ಲಿ 30,000 ರೂಪಾಯಿ ಬೇಕಾ, ತಿಂಗಳಿಗೆ 3,500 ರೂಪಾಯಿ ಆರ್ ಡಿ ಮಾಡ್ಬೋದು. ಡಿಸೆಂಬರ್ ಬರುವಷ್ಟರಲ್ಲಿ ನಿಮ್ಮ ಟ್ರಿಪ್ಗೆ ದುಡ್ಡು ರೆಡಿ. ನಿಮ್ಮ ಮೇನ್ ಅಕೌಂಟ್ನಲ್ಲಿರೋ ದುಡ್ಡಿಗೆ ಕೈ ಹಾಕೋ ಅಗತ್ಯನೇ ಇರೋದಿಲ್ಲ. ಮದುವೆ ಖರ್ಚಿದೆಯಾ, 2 ವರ್ಷದಲ್ಲಿ ಮದುವೆ ಖರ್ಚುಗಳು ಸಣ್ಣದಾಗಿ ಶುರುವಾಗಿ ದೊಡ್ಡದಾಗುತ್ತಲ್ಲ ಅದರಲ್ಲಿ ಮದುವೆಯಲ್ಲಿ. ಆರ್ ಡಿ ಮೂಲಕ ನೀವು ಸಣ್ಣದಾಗಿ ಶುರು ಮಾಡಿ ಬೇರೆ ಸೇವಿಂಗ್ಸಿಗೆ ಕೈನೇ ಹಾಕದೆ ಮದುವೆಗೆ ಬೇಕಾಗಿರೋ ದುಡ್ಡನ್ನು ಗ್ಯಾರಂಟಿಡ್ ಬಡ್ಡಿಯೊಂದಿಗೆ ಸ್ವಲ್ಪ ದೊಡ್ಡದೇ ಮಾಡಿಕೊಂಡು ರೆಡಿ ಮಾಡ್ಕೋಬೋದು. ಜೊತೆಗೆ ಎಮರ್ಜೆನ್ಸಿ ಫಂಡ್ ಪ್ರತಿಯೊಬ್ಬರ ಹತ್ರ ಇರಲೇಬೇಕಲ್ವಾ. ತಿಂಗಳ ಟೋಟಲ್ ಆದಾಯ ಎಷ್ಟಿದೆ ಅದರ 6 ತಿಂಗಳಷ್ಟು, ಅಂದರೆ ಒಬ್ಬ ವ್ಯಕ್ತಿಗೆ 50,000 ರೂಪಾಯಿ ಸಂಬಳ ಇದೆ ಅಂತ ಹೇಳಿದ್ರೆ ಕನಿಷ್ಠ 5 × 6 ಒಂದು 3 ಲಕ್ಷ ರೂಪಾಯಿನಷ್ಟು ಎಮರ್ಜೆನ್ಸಿ ಫಂಡಲ್ಲಿ ರೆಡಿ ಮಾಡಿಟ್ಟಿರಬೇಕು ಅಂತ. ಎಮರ್ಜೆನ್ಸಿ ಫಂಡ್ ಕೂಡ ಯಾರಾದರೂ ಹೈ ರಿಸ್ಕ್ ಅಸೆಟ್ಸಲ್ಲಿ ಹಾಕ್ತಾರೆ ಇನ್ವೆಸ್ಟ್ಮೆಂಟ್? ಇಲ್ಲ, ಸೇಫರ್ ಸೈಡ್ ಇರಬೇಕು ಅಂತ ಆರ್ ಡಿ ಎಫ್ ಡಿಲಿ ಇಡ್ತಾರಲ್ವಾ. ಆ 3 ಲಕ್ಷ ಒಂದೇ ಸಲ ಇಲ್ಲ ಅಂದರೂ ಕೂಡ ಅದನ್ನು ಕ್ರಿಯೇಟ್ ಮಾಡ್ಕೊಳ್ಳೋಕೆ ಆರ್ ಡಿ ಮಾಡ್ಕೋಬೋದಲ್ವಾ. ಇವಾಗ ನೋಡಿ, ಡೇಟ್ ನೋಡಿ, ಕ್ಯಾಲೆಂಡರ್ ನೋಡಿ, ಇನ್ನೇನು ಸ್ಯಾಲ್ರಿ ಟೈಮ್ ಅಲ್ವಾ ಇದೆಲ್ಲ. ಸ್ಯಾಲ್ರಿ ಕೆಲವರಿಗೆ ಬರ್ತಾ ಇರುತ್ತೆ, ಬರೋಕ್ಕೆ ಶುರುವಾಗಿರುತ್ತೆ, ಇನ್ನು ಕೆಲವರಿಗೆ 1-2 ದಿನದಲ್ಲಿ ಸ್ಯಾಲ್ರಿ ಬರುತ್ತೆ. ಆ ರೀತಿ ವಾತಾವರಣದಲ್ಲಿ ಇರುತ್ತೆ. ಅಂಥವ್ರು ಪ್ರತಿ ಸಲ ಉಳಿಸ್ತೀನಿ ಅಂತ ಹೇಳಿ ಮುಂದಿನ ತಿಂಗಳಿಗೆ ಹೋಗ್ತಾನೆ ಇರ್ತಾರಲ್ಲ, ಅವರಿಗೆ ಉಳಿತಾಯದ ಜರ್ನಿಯನ್ನು ಥಿಂಕ್ ಮಾಡೋಕೆ ರೈಟ್ ಟೈಮ್ ಇದು. ಸ್ನೇಹಿತರೆ, ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ನಾವು ಸ್ಟೇಬಲ್ ಮನಿಯ ಲಿಂಕನ್ನು ಕೊಟ್ಟಿರ್ತೀವಿ. ಸ್ಟೇಬಲ್ ಮನಿ ಒಂದು ಪ್ಲಾಟ್ಫಾರ್ಮ್. ಎಲ್ಲ ಬ್ಯಾಂಕ್ಗಳ ಬಡ್ಡಿಯನ್ನೆಲ್ಲ ಕಂಪೇರ್ ಮಾಡಿ ಹೈಯೆಸ್ಟ್ ಇಂಟ್ರೆಸ್ಟ್ ರೇಟ್ನ ಯಾರು ಆಫರ್ ಮಾಡ್ತಿದಾರೋ ಆ ಬ್ಯಾಂಕ್ನಲ್ಲಿ ನೀವು ಆರ್ ಡಿ ಎಫ್ ಡಿ ಎಲ್ಲ ಮಾಡ್ಕೋಬಹುದು. ಆಸಕ್ತರು ಮಿಸ್ ಇಲ್ಲದೆ ಲಿಂಕ್ ಚೆಕ್ ಮಾಡಿ. ಅದರಲ್ಲಿ ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ಗಳು ಸದ್ಯಕ್ಕಂತೂ ಆರ್ ಡಿ ಮೇಲೆ 8.3% ತನಕವೂ ಬಡ್ಡಿಯನ್ನು ಕೊಡ್ತಾ ಇದ್ದಾರೆ. ಸ್ನೇಹಿತರೆ, ಈ ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ಗಳಿದಾವಲ್ಲ, ಅವು ಕೂಡ ಆರ್ ಬಿ ಐನಿಂದ ರೆಗ್ಯುಲೇಟ್ ಆಗೋ ಬ್ಯಾಂಕ್ಗಳೇ. ಬೇರೆಲ್ಲ ಬ್ಯಾಂಕ್ಗಳಿಗೆ ಏನು ರೂಲ್ಸ್ ಇರುತ್ತೆ ಇವುಗಳಿಗೂ ಎಕ್ಸಾಕ್ಟ್ಲಿ ಸೇಮ್ ರೂಲ್ಸ್ ಇರುತ್ತೆ. ಜೊತೆಗೆ ಭಾರತದ ಪ್ರತಿಯೊಂದು ಬ್ಯಾಂಕ್ನಲ್ಲೂ SBI, HDFC ಎಲ್ಲ ಕಡೆ ಅಮೌಂಟ್ ಇಟ್ಟಾಗ 5 ಲಕ್ಷ ರೂಪಾಯಿ ತನಕ ಹೇಗೆ RBIನ DICGCದ ಇನ್ಶೂರೆನ್ಸ್ ಇರುತ್ತೋ, ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ನಲ್ಲೂ ಕೂಡ ಅಷ್ಟು ಅಮೌಂಟಿಗೆ 5 ಲಕ್ಷ ರೂಪಾಯಿ ತನಕ ಪರ್ ಬ್ಯಾಂಕ್ ಅಕೌಂಟ್ ಪರ್ ಪ್ಯಾನ್ ಕಾರ್ಡ್ 5 ಲಕ್ಷ ರೂಪಾಯಿ ತನಕ ಇನ್ಶೂರೆನ್ಸ್ನ ಕವರೇಜ್ ಇರುತ್ತೆ. ಸೇಮ್ ರೂಲ್ಸ್ ಇಲ್ಲೂ ಅನ್ವಯ ಆಗುತ್ತೆ. RBI ರೆಗ್ಯುಲೇಟೆಡ್. ಇಲ್ಲಿ ಸ್ಟೇಬಲ್ ಮನಿ ಅನ್ನೋದು ಒಂದು ಪ್ಲಾಟ್ಫಾರ್ಮ್ ಸ್ನೇಹಿತರೆ. ಬ್ಯಾಂಕ್ಗಳನ್ನು ನಿಮಗೆ ತಲುಪಿಸುತ್ತೆ ಅಷ್ಟೇ. ನೀವು 10 ಬ್ಯಾಂಕ್ಗಳಿಗೆ ನೀವು ಅರಿಯೋ ಅವಶ್ಯಕತೆ ಇಲ್ಲ. ಬ್ಯಾಂಕ್ಗಳನ್ನು ನಿಮಗೆ ಅವರು ಅವ್ರ ಪ್ಲಾಟ್ಫಾರ್ಮಲ್ಲಿ ತಗೊಂಬಂದು ನಿಮ್ಮ ಮುಂದೆ ಇಡ್ತಾರೆ. ನೀವು ಅಲ್ಲಿ ಚೂಸ್ ಮಾಡಿದ್ರೆ ಆಯ್ತು ಯಾವ ಬ್ಯಾಂಕ್ ಬೇಕು, ಏನು ನಿಮ್ಮ ಪ್ಲಾನ್ ಏನು ಅಂತ ಹೇಳಿ. ಇಲ್ಲಿ ನೀವು ಆರ್ ಡಿ ಬುಕ್ ಮಾಡಿದಾಗ ನಿಮ್ಮ ಮನಿ ಹಣ ನೇರವಾಗಿ ಆಯಾ ಬ್ಯಾಂಕಲ್ಲಿ ಸೆಲೆಕ್ಟ್ ಮಾಡಿರೋ ಬ್ಯಾಂಕ್ಗಳಿಗೆ ಹೋಗುತ್ತೆ. ಬ್ಯಾಂಕ್ ನಿಮಗೆ ರೆಸಿಪ್ಟನ್ನು ಇಶ್ಯೂ ಮಾಡುತ್ತೆ. ಬ್ಯಾಂಕಿಂದಲೇ ನಿಮಗೆ ಎಲ್ಲ KYC ಆಗುತ್ತೆ, ವಿಡಿಯೋ KYC, ನಿಮಗೆ ಮೆಸೇಜು ಇಮೇಲ್ ಎಲ್ಲ ಬ್ಯಾಂಕಿಂದನೇ ಬರುತ್ತೆ. ಇದು ಆನ್ಲೈನಲ್ಲಿ ಕೆಲವೇ ಕ್ಲಿಕ್ಸಲ್ಲಿ ಆಗುತ್ತೆ. 25 ಬ್ಯಾಂಕಿಗೆ ಹೋಗು, ಅಷ್ಟು ಕಡೆ ಅಕೌಂಟ್ ಓಪನ್ ಮಾಡಿ, ಏನಿಲ್ಲ. ಈ ಪ್ಲಾಟ್ಫಾರ್ಮ್ ಮೂಲಕ ನಿಮಗೆಲ್ಲವೂ ಆನ್ಲೈನಲ್ಲಿ ಕೆಲವೇ ಕ್ಲಿಕ್ಸಲ್ಲಿ ಆಗುತ್ತೆ. ಜೊತೆಗೆ ಇಲ್ಲಿ ಕಾಣಿಸುವ ಬಡ್ಡಿದರ ಇದೆಯಲ್ಲ, ಡೈರೆಕ್ಟ್ ಬ್ಯಾಂಕ್ ಆಫರ್ ಮಾಡೋ ಬಡ್ಡಿದರನೇ ಆಗಿರುತ್ತೆ. ಅದರಲ್ಲಿ ಯಾವುದೇ ಹಿಡನ್ ಚಾರ್ಜಸ್ ಇರುವುದಿಲ್ಲ. ಸಿಂಪ್ಲಿ ಆ್ಯಪ್ ಓಪನ್ ಮಾಡಿದಾಗ ಈ ರೀತಿ ಕಾಣಿಸುತ್ತೆ. ತಿಂಗಳ ಮೊತ್ತ ಮತ್ತು ಅವಧಿಯನ್ನು ಸೆಲೆಕ್ಟ್ ಮಾಡಿಕೊಂಡಾಗ ನೆಕ್ಸ್ಟ್ ನಿಮಗೆ ಪಾರ್ಟ್ನರ್ ಬ್ಯಾಂಕ್ಗಳ ಲಿಸ್ಟ್ ಈ ರೀತಿಯಲ್ಲಿ ಕಾಣಿಸುತ್ತೆ. ಬಡ್ಡಿಯನ್ನು, ಇಂಟ್ರೆಸ್ಟ್ ರೇಟನ್ನು ಹೈಯೆಸ್ಟ್ ಇಂದ ಲೋಯೆಸ್ಟ್ ವರೆಗೂ ಅಲ್ಲಿ ನಿಮಗೆ ತೋರಿಸ್ತಾರೆ. ಮೆಚುರಿಟಿಯಲ್ಲಿ ಎಷ್ಟು ದುಡ್ಡು ಬರುತ್ತೆ ಅನ್ನೋದು ಕೂಡ ಅಲ್ಲೇ ನಿಮಗೆ ಕ್ಯಾಲ್ಕುಲೇಷನ್ ಕಾಣುತ್ತೆ. ಬ್ಯಾಂಕ್ ಸೆಲೆಕ್ಟ್ ಮಾಡಿದ್ಮೇಲೆ ಕೇವಲ 10 ನಿಮಿಷದಲ್ಲಿ KYC, ವಿಡಿಯೋ KYC ಕಂಪ್ಲೀಟ್ ಮಾಡಿ ಆರ್ ಡಿ ಬುಕ್ ಆಗುತ್ತೆ. ಕನ್ಫರ್ಮೇಷನ್ ಡೈರೆಕ್ಟ್ ಆಗಿ ಬ್ಯಾಂಕ್ನಿಂದಲೇ SMS, ಇಮೇಲ್ ಬರುತ್ತೆ. ಹಾಗೂ ನೆಕ್ಸ್ಟ್ ಮಂತ್ ಇಂದ ಎಲ್ಲ ಆಟೋಮೇಟ್ ಆಗುತ್ತೆ. ಆಟೋಮೆಟಿಕಲಿ ಕಟ್ ಆಗಿ ನಿಮ್ಮ ಆರ್ ಡಿ ಅಕೌಂಟ್ಗೆ ದುಡ್ಡು ಮೂವ್ ಆಗ್ತಿರುತ್ತೆ. ಜೊತೆಗೆ ನಿಮ್ಮ ಸಂಪತ್ತು ಎಷ್ಟಾಗ್ತಿದೆ, ವೆಲ್ತ್ ಕ್ರಿಯೇಟ್ ಆಗ್ತಿದೆ ಅಂತ ಹೇಳಿ ನಿಮ್ಮ ಡ್ಯಾಶ್ ಬೋರ್ಡ್ನಲ್ಲಿ ನಿಮ್ಮ ಆರ್ ಡಿ ಬ್ಯಾಲೆನ್ಸ್, ಬಡ್ಡಿ ಎಲ್ಲವನ್ನ ಒಂದೇ ಕಡೆ ನೀವು ಟ್ರ್ಯಾಕ್ ಮಾಡ್ಬೋದು. ಈಗ ಆಲ್ರೆಡಿ 50 ಲಕ್ಷಕ್ಕೂ ಅಧಿಕ ಯೂಸರ್ಸ್ ಈ ಪ್ಲಾಟ್ಫಾರ್ಮ್ ಅನ್ನ ಬಳಸಿದ್ದಾರೆ. ಸೊ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ ನಲ್ಲಿ ಸ್ಟೇಬಲ್ ಮನಿಯ ಲಿಂಕ್ ಇದೆ. ಆಪ್ ಡೌನ್ಲೋಡ್ ಮಾಡಕ್ಕೆ ಏನು ಚಾರ್ಜಸ್ ಇಲ್ಲ, ಫ್ರೀ ಟು ಡೌನ್ಲೋಡ್. ಆಸಕ್ತರು ಮಿಸ್ ಇಲ್ಲದೆ ಚೆಕ್ ಮಾಡಿ. ಸ್ನೇಹಿತರೆ, ಬನ್ನಿಗೆ ನಾವು ವರದಿಯಲ್ಲಿ ಮುಂದುವರಿಯೋಣ. FD ಬೆಸ್ಟಾ, ಆರ್ ಡಿ ಬೆಸ್ಟಾ? ಟೆನ್ಯೂರ್ ಎಷ್ಟು ವರ್ಷ? ಸ್ನೇಹಿತರೆ, ನೀವು 6 ತಿಂಗಳಿಂದ 10 ವರ್ಷದವರೆಗೂ ಕೂಡ ಆರ್ ಡಿ ಮಾಡ್ಬೋದು. ಶಾರ್ಟ್ ಟರ್ಮ್ ಗುರಿಗೆ 6 ತಿಂಗಳಿಂದ 1 ವರ್ಷ, ಲಾಂಗ್ ಟರ್ಮ್ಗೆ 3 ವರ್ಷದ ಮೇಲ್ಪಟ್ಟು.
ನೀವು ಶುರು ಮಾಡಿದ ದಿನದ ಬಡ್ಡಿ ದರ ಪೂರ್ತಿ ಅವಧಿಗೆ ಲಾಕ್ ಆಗುತ್ತೆ. ನಡುವೆನೆ ದುಡ್ಡು ಬೇಕಾದ್ರೆ ಕ್ಲೋಸ್ ಮಾಡ್ಬೋದಾ? ಕ್ಲೋಸ್ ಮಾಡ್ಬೋದು. ನೀವು ಗಳಿಸಿದ ಬಡ್ಡಿಯಲ್ಲಿ ಸಾಮಾನ್ಯವಾಗಿ ಆ ರೀತಿ ಅರ್ಲಿ ಕ್ಲೋಸ್ ಮಾಡಿದಾಗ 1% ಪೆನಾಲ್ಟಿ ಕಟ್ಟಾಗುತ್ತೆ. ಬಡ್ಡಿಲೇ ಕಟ್ಟಾಗಿರುತ್ತೆ. ಅದು ಕಂತು ಕಟ್ಟೋಕ್ಕಾಗಲಿಲ್ಲ ಅಂದರೆ 2 ಸಲ ಸ್ಕಿಪ್ ಮಾಡೋಕ್ಕೂ ಅವಕಾಶ ಇರುತ್ತೆ. ಆದರೆ ನಿರಂತರವಾಗಿ 3 ಸಲ ಮಿಸ್ ಆದರೆ ಆರ್ ಡಿ ಕ್ಲೋಸ್ ಆಗಿ ಅಮೌಂಟ್ ನಿಮ್ಮ ಅಕೌಂಟಿಗೆ ಬಂದ್ಬಿಡುತ್ತೆ ಆಟೋಮೆಟಿಕಲಿ. ಆರ್ ಡಿ ಟಾಪ್ ಅಪ್ ಮ್ಯಾಜಿಕ್, ಇದು ವೆರಿ ಇಂಟ್ರೆಸ್ಟಿಂಗ್. ಆರ್ ಡಿ ನಡೀತಾ ಇರುತ್ತೆ, ಕಮ್ಮಿ ಅಮೌಂಟಿಗೆ ಮಾಡಿರ್ತೀರಾ ಅಂತ ಇಟ್ಕೊಳ್ಳಿ. ಸಡನ್ನಾಗಿ ಒಂದು ದೊಡ್ಡ ಅಮೌಂಟ್ ಬಂತು ಅಂತ ಹೇಳಿದ್ರೆ ಏನು ಮಾಡ್ಬೋದು? ಸಪ್ರೇಟಾಗಿ ಇನ್ನೊಂದು ಆರ್ ಡಿ ಅಥವಾ ಇನ್ನೊಂದು ಎಫ್ ಡಿ ಮಾಡಬೇಕು ಅಂತೇನಿಲ್ಲ. ಯಾಕಂದರೆ ಈಗ ನೀವು ಓಕೆ 6 ತಿಂಗಳು ಬಿಟ್ಟು ನಿಮ್ಗೊಂದು ದುಡ್ಡು ಬಂತು, ಒಂದು 50,000 ರೂಪಾಯಿ ಬಂತು ಅಂತ ಇಟ್ಕೊಳ್ಳೋಣ. ನೀವು ಒಂದು 3,000 ರೂಪಾಯಿದು ಆರ್ ಡಿ ಮಾಡಿದ್ದೀರಾ, ತಿಂಗಳು ಕಟ್ಟಾಗೋದು. ಲಂಸಮ್ 50,000 ರೂಪಾಯಿ ಕೈಗೆ ಸಿಕ್ತು. ಎಫ್ ಡಿ ಇಡೋಣ ಅಂತ ಹೋಗ್ತೀರಾ ಅಂತ ಅಂದ್ಕೊಳ್ಳಿ. ಅಷ್ಟೊತ್ತಿಗೆ 6 ತಿಂಗಳಲ್ಲಿ ಬಡ್ಡಿ ಚೇಂಜ್ ಆಗಿಬಿಟ್ಟಿದೆ. ನೀವು ಬುಕ್ ಮಾಡ್ಬೇಕಾದ್ರೆ 8.3% ಇತ್ತು, ಈಗ ಬರೀ 7% ಬಂದಿದೆ. ಆವಾಗ ಆರ್ ಡಿಯಲ್ಲಿ ಒಂದು ಬೆಸ್ಟ್ ಫೀಚರ್ ಏನು ಗೊತ್ತಾ? ಟಾಪ್ ಅಪ್ ಅಂತ. ನೀವು ಆ ದುಡ್ಡನ್ನು ಇಲ್ಲಿ ತೊಗೊಂಬಂದು ಅದೇ ಆರ್ ಡಿ ಅಕೌಂಟ್ಗೆ ಹೈ ಇಂಟ್ರೆಸ್ಟ್ ರೇಟ್ನಲ್ಲಿ ಟಾಪ್ ಅಪ್ ಮಾಡ್ಬೋದು. ಅಂದರೆ ಎಲ್ಲಿ ತನಕ ಮಾಡ್ಬೋದು? ನಿಮ್ಮ ತಿಂಗಳ ಕಂತಿನ 10 ಪಟ್ಟು ಹಣವನ್ನು ಒಂದೇ ಟ್ರಾನ್ಸಾಕ್ಷನಲ್ಲಿ ಟಾಪ್ ಅಪ್ ಮಾಡ್ಬೋದು. ಈ ಫೀಚರ್ ನಿಮಗೆ ಸ್ಟೇಬಲ್ ಮನಿಯಲ್ಲಿ ಸಿಗುತ್ತೆ. ಮೆಚುರಿಟಿಯಲ್ಲಿ ಎಷ್ಟು ಸಿಗುತ್ತೆ? ಲೈವ್ ಲೆಕ್ಕಾಚಾರ ನೋಡೋಣ. ಈಗ 8.3% ಬಡ್ಡಿಯಲ್ಲಿ ತಿಂಗಳಿಗೆ 2,000 ರೂಪಾಯಿ ಅಂತೆ 12 ತಿಂಗಳು ಕಟ್ಟಿದ್ರೆ 25,080ಕ್ಕೂ ಅಧಿಕ ಹಣ ಸಿಗುತ್ತೆ. ತಿಂಗಳಿಗೆ 5,000ದಂತೆ 24 ತಿಂಗಳು ಕಟ್ಟಿದ್ರೆ 1,31,000ಕ್ಕೂ ಅಧಿಕ ಹಣ ಸಿಗುತ್ತೆ. ತಿಂಗಳಿಗೆ 10,000ದಂತೆ 36 ತಿಂಗಳು ಕಟ್ಟಿದ್ರೆ 4,10,000ಕ್ಕೂ ಅಧಿಕ ಮೆಚುರಿಟಿ ಅಮೌಂಟ್ ಸಿಗುತ್ತೆ. ಇದು ಎಕ್ಸಾಂಪಲ್ ಅಷ್ಟೇ. ಎಕ್ಸಾಕ್ಟ್ ಅಮೌಂಟ್ ನೀವು ಬುಕ್ ಮಾಡೋ ದಿನ ಇರೋ ರೇಟ್ ಮೇಲೆ ಡಿಪೆಂಡ್ ಆಗುತ್ತೆ. ಮ್ಯಾಚುರಿಟಿ ಪ್ರೋಸೆಸ್ ತುಂಬ ಆಟೋಮ್ಯಾಟಿಕ್. ಪೂರ್ತಿ ಹಣ ನಿಮ್ಮ ಲಿಂಕ್ ಆಗಿರೋ ಬ್ಯಾಂಕ್ ಅಕೌಂಟ್ಗೆ ಡೈರೆಕ್ಟ್ ಕ್ರೆಡಿಟ್ ಆಗುತ್ತೆ. ಇಲ್ಲಿ ಆರ್ ಡಿ ಬಡ್ಡಿ ಕಾಂಪೌಂಡ್ ಆಗುತ್ತೆ, ಅಂದರೆ ಬಡ್ಡಿ ಮೇಲೆ ಮತ್ತೆ ಬಡ್ಡಿ ಬರುತ್ತೆ ಆರ್ ಡಿಯಲ್ಲಿ. ಇದಕ್ಕೆ ನೀವು ಆಗಲೇ ಹೇಳಿದ ಹಾಗೆ ಸ್ನೇಹಿತರೆ, ಸ್ಟೇಬಲ್ ಮನಿ ಆ್ಯಪನ್ನು ಕನ್ಸಿಡರ್ ಮಾಡ್ಬೋದು, ಯೂಸ್ ಮಾಡ್ಬೋದು. ನಿಮ್ಮ ಆರ್ ಡಿಗೆ ನೀವು ಬುಕ್ ಮಾಡ್ಕೊಳ್ಳೋಕ್ಕೆ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟಲ್ಲಿ ಲಿಂಕ್ ಇದೆ. ಬರೀ 1,000 ರೂಪಾಯಿಂದಲೂ ಶುರು ಮಾಡ್ಬೋದು. ಅಪ್ಪರ್ ಲಿಮಿಟ್ ನೀವು ನಿಮ್ಗೆ ಸಾಮರ್ಥ್ಯಕ್ಕೆ ತಕ್ಕಂತೆ ನೀವು ಎಷ್ಟಾದರೂ ಪ್ಲಾನ್ ಮಾಡ್ಕೋಬೋದು. ಆಸಕ್ತರು ಮಿಸ್ ಇಲ್ಲದೆ ಚೆಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.